ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕೊನೆಗೂ ಗ್ರಾಮ ಸಭೆ ನಡೆಸಲಾಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಒಳಜಗಳದಿಂದ ಸುಮಾರು 2 ವರ್ಷ ಮೇಲ್ಪಟ್ಟು ಗ್ರಾಮ ಸಭೆಯನ್ನ ಈ ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಲಾಗಿರುವುದಿಲ್ಲ. ವರ್ಷದಲ್ಲಿ 4 ಬಾರಿ ಸಭೆ ಸೇರಬೇಕಾಗಿದ್ದು ಸದಸ್ಯರುಗಳ ವೈಮನಸ್ಸಿನಿಂದ ಗ್ರಾಮ ಸಭೆ ಆಗಿರುವುದಿಲ್ಲ. ಈ ಗ್ರಾಮ ಸಭೆಯು ನಡೆಸುವ ಉದ್ದೇಶವೇನೆಂದರೆ ಗ್ರಾಮ ಸಭೆಯು ಒಂದು ಪಂಚಾಯತ್ ಪ್ರದೇಶದ ಎಲ್ಲಾ ಮತದಾರರ ಸಭೆಯಾಗಿದ್ದು 18 ವರ್ಷ ಮೇಲ್ಪಟ್ಟವರು ಇದರ ಸದಸ್ಯರಾಗಿರುತ್ತಾರೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸಮಿತಿ ಅಂದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಿಂದಲೇ ಆಯ್ಕೆಯಾಗುತ್ತೆ. ಗ್ರಾಮ ಸಭೆಯು ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಹಾಯ ಮಾಡುವುದು, ಯೋಜನೆಗಳ ಫಲಾನುಭವಿಗಳನ್ನ ಗುರುತಿಸುವುದು ಮತ್ತು ಗ್ರಾಮದಲ್ಲಿ ಸಾಮರಸ್ಯವನ್ನ ಬೆಳೆಸುವಂತಹ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಥಮಿಕ ಅಂಗವಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಅಗ್ನಿ ಗ್ರಾಮ ಸಭೆಯ ಮುಖ್ಯ ಕಾರ್ಯಗಳ ಬಗ್ಗೆ ಚರ್ಚೆ, ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ, ಸರ್ಕಾರಿ ಯೋಜನೆಗಳ ಮೇಲ್ವಿಚಾರಣೆ, ಸಾಮಾಜಿಕ ಸೌಹಾರ್ದತೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ, ಪ್ರಜಾಪ್ರಭುತ್ವವನ್ನು ತ್ಯಜಿಸುವುದು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯಗಳ ಇನ್ನಿತರ ಕಾರ್ಯಗಳ ಬಗ್ಗೆ ಅಗ್ನಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಈ ಮೇಲಿನ ಉದ್ದೇಶಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ 15 ಜನ ಸದಸ್ಯರಿರುವ ಗ್ರಾಮ ಪಂಚಾಯಿತಿ ಅಗ್ನಿಯಲ್ಲಿ ಕೆಲವು ಸದಸ್ಯರು ಗೈರಾದರು. ಗ್ರಾಮ ಸಭೆಗೆ ಹಾಜರಾದ ಅಧ್ಯಕ್ಷರಾದ ಈರಮ್ಮ, ಹನುಮಂತರಾಯ್ ಚೌಧರಿ, ಉಪಾಧ್ಯಕ್ಷರು ಪರಮವ್ವ, ಸಿದ್ದರಾಮಪ್ಪ, ಸದಸ್ಯರುಗಳಾದ ಚಂದ್ರಶೇಖರ ಗೌಡ, ಶಾಂತಗೌಡ ಸುಬೇದಾರ್, ಮಹಮ್ಮದ್ ಯಾಗ್ ಮಕಾಂದರ್, ಇಸ್ಮಾಯಿಲ್ ಶಾ ಕೊತ್ವಾಲ್, ಮಹಾದೇವಿ ಗಂಡ, ಸಾಯಿಬಣ್ಣ ನಾಗಮ್ಮ ಗಂಡ ಅಂಬರೀಶ್, ಸಿದ್ದಪ್ಪ ಭೀಮಪ್ಪ ದೊಡ್ಮನಿ, ಶಾಂತಮ್ಮ ಗಂಡ ಭೀಮರಾಯಗೌಡ ಸೇರಿ ಗ್ರಾಮ ಸಭೆಯನ್ನ ಯಶಸ್ವಿಗೊಳಿಸಿದ್ರು. ಮತ್ತು ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಭೀಮಾ ಆರ್ಮಿಯ ಅಧ್ಯಕ್ಷರಾದ ಸಿದ್ದಪ್ಪ ದೊಡ್ಡಮನಿ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಹೇಶ ಅಗತೀರ್ಥ, ಹುಣಸಗಿ ತಾಲೂಕು ವರದಿಗಾರರು. ನಮಸ್ತೆ, ನನ್ನ ಹೆಸರು ಸಿದ್ದಪ್ಪ ಬೇದೊಂಡಮನಿ, ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷರು. ವಿಷಯ ಏನಪ್ಪ ಅಂತಂದರೆ ಅಗ್ನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಅಗ್ನಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಆಗದೆ ಸುಮಾರು 2 ವರ್ಷ 2 ತಿಂಗಳು 3 ತಿಂಗಳಿಂದ ಆಗದೇ ಇರೋ ಕಾರಣ. ಯಾಕಂದರೆ ಯಾವುದೇ ಹಳ್ಳಿಗಳಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗದೆ ಅಧಿಕಾರಿಗಳು ಪರದಾಡುತ್ತಿದ್ದರು, ಸಾರ್ವಜನಿಕರು ಪರದಾಡುತ್ತಿದ್ದರು. ವಿಷಯ ಏನಪ್ಪ ಅಂತಂದರೆ ಈಗ ಸಭೆ ಆಗದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಅಧಿಕಾರಿಗಳು ಹೆದರುತ್ತಿದ್ದರು, ಆಮೇಲೆ ಸದಸ್ಯರು ಹೆದರುತ್ತಿದ್ದರು, ಪರದಾಡುತ್ತಿದ್ದರು. ಸಾರ್ವಜನಿಕರು ಒಂದು ಒದ್ದಾಡುವಂಥ ಪರಿಸ್ಥಿತಿ ಆಗ್ತಿತ್ತು. ಈಗ ಭೀಮ್ ಆರ್ಮಿ ಒತ್ತಡದಿಂದ ಈಗ 3/9/2025 ಇವತ್ತು ಏನದ ಸಾಮಾನ್ಯ ಸಭೆ ಯಶಸ್ವಿ ಮಾಡಲಾಯಿತು. ಯಾಕಪ್ಪ ಅಂತಂದರೆ ಸುಮಾರು 2 ವರ್ಷಗಳಿಂದ ಇಲ್ಲೇನು BJP ಕಾಂಗ್ರೆಸ್ ಈ ಪಕ್ಷ ಅಡೆತಡೆಯಿಂದ ಒಂದು ಸಭೆಯನ್ನು ಆ ಪಕ್ಷ ಕಂಡ್ರೆ ಇವ್ರಿಗಾಗ್ತಿಲ್ಲ, ಇವ್ರು ಕಂಡ್ರೆ ಅವ್ರಿಗಾಗ್ತಿಲ್ಲ. ಆದ ಕಾರಣ ಈ ಪಕ್ಷವನ್ನು ಪಕ್ಷವನ್ನು ತೊರೆದು ಇವತ್ತು 3/9/2025 ಒಂದು ಸಾಮಾನ್ಯ ಸಭೆಯನ್ನು ಸುಮಾರು 9 ಸದಸ್ಯರ ಒಂದು ಒಗ್ಗಟ್ಟಿನ ಮೇರೆಗೆ ಇವತ್ತು ಸಭೆಯನ್ನು ಯಶಸ್ವಿ ಮಾಡಲಾಗಿದೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಅಭಿವೃದ್ಧಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಕಳಕಳೆಯ ಮನವಿ ಏನಪ್ಪ ಅಂದರೆ ಸಂಬಂಧಪಟ್ಟ ಗ್ರಾಮಗಳಿಗೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಒಂದು ಅಭಿವೃದ್ಧಿ ಗ್ರಾಮವನ್ನು ಮಾಡಿ ಅಂತೂ ನಾವು ಅವರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಇವತ್ತು ಏನು 3/9/2025 ಸಭೆಗೆ ಹಾಜರಾದ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಲ್ಲರಿಗೂ ಭೀಮ್ ಆರ್ಮಿ ಸಂಘಟನೆಯಿಂದ ತಾಲೂಕು ಅಧ್ಯಕ್ಷರಿಂದ ಒಂದು ಸರ್ವ ಗ್ರಾಮದ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ವೈಯಕ್ತಿಕ ನಮ್ಮ ಪರವಾಗಿ ಗ್ರಾಮ ಪಂಚಾಯತಿ ಸರ್ವ ಹಳ್ಳಿಗಳಿಗೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ತಮ್ಮಲ್ಲಿ ಕಳಕಳೆಯ ಮನವಿ. ಎಲ್ಲರಿಗೂ ಸರ್ವ ಸದಸ್ಯರಿಗೂ ಸಾಮಾನ್ಯ ಸಭೆಯನ್ನು ಯಶಸ್ವಿಗೊಳಿಸಿದ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದೆ. ನಮಸ್ತೆ.